ಅವರು ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಇವತ್ತು ಹಂಚ್ಕೊಂಡ್ರಿ. ಇಲ್ಲಿ ನಮ್ಮ ಹಿರಿಯರು ಅನೇಕರಿದ್ದಾರೆ. ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬೇಕಾಗಿ ವಿನಂತಿ. ಶಂಕರಜಿ ನಮಸ್ಕಾರ. ನನ್ನ ಹೆಸರು ಬಾಲು ಕೆಚ್ಚಪ್ಪ ಅಂತ ಹೇಳಿ. ನಾನು ಇತ್ತೀಚೆಗೆ ಅಷ್ಟೇ ರಿಸರ್ವ್ ಬ್ಯಾಂಕಿಂದ ಚೀಫ್ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿದ್ದೀನಿ. ಮತ್ತೆ ಭಾರತೀಯ ಶಿಕ್ಷಣ ಮಂಡಳಿ ಜೊತೆಗೂಡಿ ಕಾರ್ಯ ಮಾಡೋಣ ಅಂತೇಳಿ ನಿರ್ಧರಿಸಿದ್ದೀನಿ. ನನ್ನ ಇವತ್ತಿನ ಪ್ರಶ್ನೆ ಏನಂತ ಹೇಳಿದ್ರೆ, ಈ NEP ಏನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತೇಳಿ ಆಗಿದೆ, ಎಷ್ಟು ಸ್ಟೇಟಲ್ಲಿ ಕಂಪ್ಲೀಟ್ ಇಂಪ್ಲಿಮೆಂಟ್ ಆಗಿದೆ, ಎಷ್ಟು ಸ್ಟೇಟಲ್ಲಿ ಏನೋ ಅಪಸ್ವರ ಇದ್ದಿದೆ. ಉದಾಹರಣೆಗೆ ಕರ್ನಾಟಕ, ತಮಿಳುನಾಡು, ಈ ರೀತಿ. ವಾಟ್ ಈಸ್ ದ ಪ್ರೆಸೆಂಟ್ ಸ್ಟೇಟಸ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ NEP? ದಟ್ ಇಸ್ ಮೈ ಕ್ವಶನ್. ಮೊದಲನೇದು ನಿಮ್ಮ ಮೊದಲನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ NEP ಇಂಪ್ಲಿಮೆಂಟೇಷನ್ ಪೂರ್ಣ ಆಗಿದೆ ಅಂತ ನೀವು ಕೇಳ್ತಿರೋದು. ನನ್ನ ಬಹಳ ಸ್ಪಷ್ಟವಾದ ಉತ್ತರ ಅಂದರೆ, NEP ಇಂಪ್ಲಿಮೆಂಟೇಷನ್ ಇದು ಪೂರ್ಣ ಆಗತ್ತೆ ಅಂತ ಯಾರೂ ಯೋಚಿಸಕ್ಕೆ ಹೋಗ್ಬಾರ್ದು. ಇದು ಕೊನೆಯಿಲ್ಲದ ಕೆಲಸ. ಇದು ನೆವರ್ ಎಂಡಿಂಗ್ ಟಾಸ್ಕ್. ಇದು NEP ಅನ್ನತಕ್ಕಂಥದ್ದು ಇಷ್ಟು ವ್ಯಾಪಕವಾದಂತಹ ಆಳವಾದಂತಹ ಚಿಂತನೆಗಳು ಅದರಲ್ಲಿದೆ. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರುವುದಕ್ಕೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನ್ನೋದು ಬಹಳ ಮಹತ್ವದ ಒಂದು ಟೂಲ್, ಸಾಧನ. ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕಷ್ಟೇ. ಅದರಲ್ಲಿ ಎಷ್ಟು ನೀವು ಒಳಗಿಳಿತೀರೋ ಅಷ್ಟು ಇನ್ನಷ್ಟು ಆಳಕ್ಕೆ ಹೋಗ್ತೀರಿ, ಎಷ್ಟು ಆಳಕ್ಕೆ ಹೋಗ್ತಿರೋ ಅಷ್ಟು ಎತ್ತರಕ್ಕೆ ಏರ್ತೀರ. ಅದಕ್ಕೋಸ್ಕರ ಇದು ನೆವರ್ ಎಂಡಿಂಗ್ ಟಾಸ್ಕ್. ಇದನ್ನು ಮಾಡ್ತಾ ಇರಬೇಕು. ಹೀಗಾಗಿ ಆ ಮೊದಲನೇ ಪ್ರಶ್ನೆ ಅನ್ನುವುದು, ಯಾವ ರಾಜ್ಯದಲ್ಲಿ ಇದು ಸಂಪೂರ್ಣ ಲಾಗೂ ಆಗಿದೆ ಅನ್ನುವುದು ಹೇಳಕ್ಕಾಗಲ್ಲ. ಆದರೆ ಮುಖ್ಯವಾದ ಎಲ್ಲ ಅಂಶಗಳು, ಉದಾಹರಣೆಗೆ ಶಿಕ್ಷಣದ ಉದ್ದೇಶ, ಆಮೇಲೆ ರಿಸರ್ಚ್ ಕ್ವಾಲಿಟಿ, ಕರಿಕ್ಯುಲಮ್ ಡಿಸೈನಿಂಗ್, ಆಮೇಲೆ ಪೆಡಗೋಜಿಕಲ್ ಮೆಥಡಾಲಜೀಸ್, ರಿಲೇಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್, ಇನ್ಫ್ರಾಸ್ಟ್ರಕ್ಚರ್, ಅಸೆಸ್ಮೆಂಟ್ ಸಿಸ್ಟಮ್, ಇವ್ಯಾಲ್ಯೂಯೇಷನ್ ಸಿಸ್ಟಮ್, ಇವೆಲ್ಲವನ್ನು ಒಂದಷ್ಟು ಬದಲಾವಣೆಯನ್ನು ಮಾಡಿ ಮಕ್ಕಳ ವ್ಯವಹಾರದಲ್ಲಿ ಔಟ್ಕಮ್ ಬೇಸ್ಡ್ ಎಜುಕೇಷನ್, ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಇದೆಲ್ಲವನ್ನು ಜಾರಿಗೆ ತಂದರೆ ನೀವು ಹೇಳಿದಂತೆ ಒಂದು ದೃಷ್ಟಿಯಿಂದ ಪ್ರಭಾವಿಯಾಗಿ ಜಾರಿಗೆ ಬಂದಿದೆಯಪ್ಪ ಅಂತ ಹೇಳ್ಬೋದು. ಈ ದೃಷ್ಟಿಯಿಂದ ಯಾವ ರಾಜ್ಯ ಅನ್ನುವುದನ್ನು ಗುರುತಿಸುವುದರ ಬದಲಾಗಿ ಯಾವ ಶಿಕ್ಷಣ ಸಂಸ್ಥೆ, ವಿಶ್ವವಿದ್ಯಾಲಯ ಅಂತ ನಾವು ಗುರುತಿಸೋಕೆ ಹೊರಟ್ರೆ, ದೇಶದಲ್ಲಿ ನಾನು ಹೆಸರು ಹೇಳಲ್ಲ, ಆದರೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ತುಂಬ ಗಂಭೀರವಾದಂತಹ ಪ್ರಯತ್ನಗಳು ನಡೀತಾ ಇದೆ. ಅದರಿಂದ ವಿದ್ಯಾರ್ಥಿಗಳು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನುವುದು ಗೊತ್ತಾಗುತ್ತೆ. ಅದರಲ್ಲಿ ರಾಜಸ್ಥಾನ ಇದೆ, ಅದರಲ್ಲಿ ಮಧ್ಯಪ್ರದೇಶ ಇದೆ, ಮಹಾರಾಷ್ಟ್ರದಲ್ಲಿ ತುಂಬ ಗಂಭೀರವಾದಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ, ತುಂಬ ಒಳ್ಳೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಹಾಗೆಯೇ ಉತ್ತರ ಪ್ರದೇಶದಲ್ಲಿ ಒಳ್ಳೆ ಪ್ರಯತ್ನಗಳು ನಡೀತಾ ಇದೆ. ಅಲ್ಲಿನ ಮುಖ್ಯಮಂತ್ರಿ ಯೋಗಿಯವರು ಅಟಲ್ಜಿ ಅವರ ಹೆಸರಿನಲ್ಲಿ ಶಾಲೆಗಳನ್ನು ಶುರು ಮಾಡಿದ್ದಾರೆ. ಅದನ್ನು ನಾನು ನೋಡ್ಕೊಂಡು ಬಂದೆ. ತುಂಬ ಉತ್ಕೃಷ್ಟವಾದಂತಹ ಒಂದು ಪ್ರಯತ್ನ ಅಂತ ಹೇಳ್ಬೋದು NEP ಇಂಪ್ಲಿಮೆಂಟೇಷನ್ ದೃಷ್ಟಿಯಿಂದ. ಈ ರೀತಿ ಆ ಥರ ನಡೀತಾ ಇದೆ. ಇನ್ನು ಎಲ್ಲಿ ಅಪಸ್ವರ ಎದ್ದಿದೆ ಅಂತ ನೀವು ಕೇಳಿದ್ರಿ, ಅಪಸ್ವರ ಎದ್ದಿದೆ, ಎಲ್ಲರಿಗೂ ಅದು ಗೊತ್ತಿದೆ. ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಈ ಥರ ರಾಜಕೀಯ ವಿಷಯವನ್ನು ಇದರಲ್ಲಿ ಜೋಡಿಸಿ ಕೆಲವರು ವಿರೋಧವನ್ನು ಮಾಡ್ತಾ ಇದ್ದಾರೆ. ವಿರೋಧವನ್ನು ಮಾಡಿದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡದೇ ಇರೋಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಮಟ್ಟಿಗೆ ಮಾಡಲೇಬೇಕಾಗತ್ತೆ. ಮತ್ತು UGC ಒಂದು ರೆಗ್ಯುಲೇಷನ್ ತಂದಿದೆ. ಈಗ ಯಾವುದಾದ್ರೂ ಸಂಸ್ಥೆಗೆ ಗ್ರ್ಯಾಂಟ್ ಸಿಗಬೇಕಾದ್ರೆ ಏನೊಂದು ಗೈಡ್ಲೈನ್ಸ್ ಕೊಟ್ಟಿದೆ. ಅದರಲ್ಲಿ NEP ಇಂಪ್ಲಿಮೆಂಟೇಷನ್ ಒಂದು ಪಾಯಿಂಟ್ ಇದೆ. ಅದನ್ನು ಅಪೇಕ್ಷೆಗೆ ತಕ್ಕಂತೆ ಮಾಡದೇ ಇದ್ರೆ ಅವ್ರಿಗೆ ಗ್ರ್ಯಾಂಟ್ ಸಿಗಲ್ಲ. ಈ ಸರ್ಕಾರದ ನಿಯಮದ ಪ್ರಕಾರ ಇದನ್ನು ಮಾಡಿದ್ದಾರೆ. ಇದಿಷ್ಟು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂತ ಅನ್ಸುತ್ತೆ.